ಊರಿನವರು ಕಷ್ಟಜೀವಿಗಳು ಆದ್ರೆ ಅಮಾಯಕರು. ಆ ಊರಿನಲ್ಲಿ ಯಾರಿಗಾದ್ರೂ ಏನಾದ್ರೂ ಸಮಸ್ಯೆ ಬಂದ್ರೆ ಅದಕ್ಕೆ ಕಾರಣ ದುಷ್ಟಶಕ್ತಿನೋ ಇಲ್ಲ ಅಂದ್ರೆ ಆ ಊರಿನ ದೇವತೆಯ ಕೋಪನೋ ಅಂತ ಎಲ್ರೂ ದೊಡ್ಡ ದೊಡ್ಡ ಪೂಜೆಗಳನ್ನ ಮಾಡ್ತಿದ್ರು. ಮಳೆ ಬರ್ಲಿಲ್ಲ ಅಂದ್ರು, ಬೆಳೆ ಬೆಳಿಲಿಲ್ಲ ಅಂದ್ರು, ಮನೆಯಲ್ಲಿ ಏನಾದ್ರೂ ಜಗಳ ಅಂದ್ರೂ ಕೂಡ ಎಲ್ರೂ ಹೋಗ್ತಾ ಇದ್ದಿದ್ದು ಭೈರವಯ್ಯನ ಹತ್ತಿರ. ಅದೇ ಊರಿನಲ್ಲಿ ಪಟ್ಟಣದಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡಿ ಇವಾಗ ರಿಟೈರ್ಡ್ ಆಗಿ ಅವರ ಸ್ವಂತ ಊರಿಗೆ ವಾಪಸ್ ಬಂದಿದ್ದ ರಾಘವಯ್ಯ ಅನ್ನುವ ಅಧ್ಯಾಪಕರು ಇದ್ರು. ಅವರು ಅವ್ರ ಮನಸ್ಸಲ್ಲಿ, ಪಾಪ ಈ ಜನರಿಗೆ ಗೊತ್ತಾಗದೆ ಅವರ ಕಷ್ಟವನ್ನು ಆ ಸಾಧುವಿಗೆ ಕೊಡ್ತಾ ಇದ್ದಾರೆ. ಒಂದಿನ ಊರಿನ ಮುಖ್ಯಸ್ಥನಾದ ವೀರಯ್ಯನ ಮನೆ ಹತ್ತಿರ ರೈತರು ಎಲ್ರೂ ಬಂದಿದ್ರು. ಆ ವರ್ಷ ಮಳೆ ಸರಿಯಾಗಿ ಬರದೆ ಬೆಳೆಗಳು ಯಾವುದೋ ಸರಿಯಾಗಿ ಬೆಳೆದಿಲ್ಲ ಅಂತ ಹೇಳೋದಕ್ಕೋಸ್ಕರ, ಏನ್ ವೀರಯ್ಯ, ನಮ್ಮ ಊರಿಗೆ ಯಾರ ಕಣ್ಣ ಬಿತ್ತೋ ಏನೋ 3 ತಿಂಗಳಿಂದ ಮಳೆ ಇಲ್ಲ, ನಮ್ಮಿಂದ ವ್ಯವಸಾಯನೂ ಮಾಡಕ್ಕಾಗ್ತಿಲ್ಲ. ನಾನು ಅದೇ ಆಲೋಚನೆ ಮಾಡ್ತಾ ಇದ್ದೀನಿ, ಭೈರವಯ್ಯನ ಕರೆದು ದೊಡ್ಡ ಚಂಡಯಾಗವನ್ನು ಮಾಡಬೇಕು. ಆವಾಗ ಅಲ್ಲೇ ಇದ್ದ ರಾಘವಯ್ಯ, ನಿಲ್ಲಿ, ಪ್ರತಿಯೊಂದಕ್ಕೂ ಯಾಗ ಪರಿಷ್ಕಾರವಲ್ಲ. ಅದನ್ನು ನೋಡಿ ಭೈರವಯ್ಯ ರಾಘವಯ್ಯನನ್ನ ತಮಾಷೆಯಿಂದ ನೋಡಿ, ಓಹೋ, ಪಟ್ನದಿಂದ ಬಂದಂತಹ ಪುರೋಹಿತರು, ನೀವೇನಾದ್ರೂ ಹೊಸ ಮಾರ್ಗ ಹೇಳ್ತೀರಾ? ರಾಘವಯ್ಯ ತಾಳ್ಮೆಯಿಂದ, ನಮ್ಮ ಸಮಸ್ಯೆಗೆ ಕಾರಣ ಈ ಭೂಮಿ ತಾಯಿಯಲ್ಲ, ನಾವೇ. ಯಾಕೆ ಅಂದ್ರೆ ಯಾವ ಸಮಯದಲ್ಲಿ ಯಾವ ವ್ಯವಸಾಯವನ್ನು ಈ ಭೂಮಿಯಲ್ಲಿ ಮಾಡಬೇಕು, ಆಮೇಲೆ ಯಾವ ಗೊಬ್ಬರವನ್ನು ಹಾಕ್ಬೇಕು ಅಂತ ನಾವೇ ತಾನೇ ಮಾಡೋದು. ಅದೆಲ್ಲ ನಮಗೆ ಯಾಕೆ, ನಮ್ಮ ತಾತ ಮುತ್ತಾತ ಮಾಡಿದ್ನೇ ನಾವು ಮಾಡೋದು. ವೀರಯ್ಯ, ಕಾಲ ಬದಲಾಗಿದೆ. ನಾನು ನಮ್ಮ ಊರಿನಲ್ಲಿ ಒಂದು ಗ್ರಂಥಾಲಯವನ್ನು ಸ್ಥಾಪನೆ ಮಾಡ್ತೀನಿ. ಅದರಲ್ಲಿ ವ್ಯವಸಾಯವನ್ನು ಹೇಗೆ ಮಾಡಬೇಕು, ವ್ಯವಸಾಯಕ್ಕೆ ಯಾವ ರೀತಿ ಗೊಬ್ಬರವನ್ನು ಹಾಕಬೇಕು ಅಂತ ಎಲ್ಲದಕ್ಕೂ ಅದರಲ್ಲೇ ಪರಿಹಾರವನ್ನು ಬರೆದಿರುತ್ತೆ. ಅದನ್ನ ನೋಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಅದನ್ನು ಕೇಳಿ ಭೈರವಯ್ಯ ಜೋರಾಗಿ ನಗಾಡ್ತಾ ಇದ್ರು. ಏನು ಪುಸ್ತಕನ? ಪುಸ್ತಕ ಏನು ನಮ್ಮ ಕಷ್ಟಕ್ಕೆ ಸಹಾಯವನ್ನು ಕೊಡುತ್ತಾ? ಇಲ್ಲಿ ನೋಡಿ ರಾಘವಯ್ಯ, ನಿಮ್ಮ ಪುಸ್ತಕದ ಕತೆಗಳೆಲ್ಲ ಇಲ್ಲಿ ಏನೂ ಆಗೋದಿಲ್ಲ. ಇಲ್ಲಿ ನಮಗೆ ದೈವಶಕ್ತಿನೇ ಬೇಕು. ಭೈರವಯ್ಯ ಹೇಳಿದಕ್ಕೆ ಊರಿನವರು ಕೂಡ ಹೌದು ಅಂತ ಹೇಳಿದ್ರು. ಆವಾಗ ವೀರಯ್ಯ ಕೂಡ ಅವ್ರ ಕಡೆನೇ ಮಾತಾಡ್ದ. ರಾಘವಯ್ಯ, ನಿಮ್ಮ ಒಳ್ಳೆ ಗುಣವನ್ನು ನಾವು ಇಲ್ಲ ಅಂತ ಹೇಳೋದಿಲ್ಲ, ಆದ್ರೆ ನಿಮ್ಮ ಗ್ರಂಥಾಲಯ ಬೇಕಾಗಿಲ್ಲ. ನಮ್ಮ ದೈವಶಕ್ತಿನೇ ನಮಗೆ ಬೇಕು. ರಾಘವಯ್ಯ ಪಾಪ ತುಂಬಾ ನಿರಾಶೆ ಹೊಂದಿದ್ರು. ಅಜ್ಞಾನ ಅನ್ನುವ ಕತ್ತಲಿನಲ್ಲಿ ಈ ಊರಿನವರು ಮುಳುಗೋಗಿದ್ದಾರೆ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಂಡ್ರು. ಆದ್ರೆ ಅವರು ಅಷ್ಟು ಸುಲಭವಾಗಿ ಎಲ್ಲಾನು ಬಿಡೋರಲ್ಲ. ಈ ಕತ್ತಲನ್ನ ಬಿಟ್ಟು ಇವರೆಲ್ಲರನ್ನ ಬೆಳಕಿಗೆ ಕರ್ಕೊಂಡ್ ಬರ್ಬೇಕು ಅಂತ ರಾಘವಯ್ಯ ನಿರ್ಧಾರ ಮಾಡಿದ್ರು. ಅವರು ಈ ಊರಿನವರಿಗೋಸ್ಕರ ಏನಾದ್ರೂ ಮಾಡ್ಬೇಕು ಅಂತಾನೆ ಅಂದ್ಕೊಂಡು ಮನೆಗೆ ಹೋದ್ರು. ಅವರ ಮನೇಲಿರುವ ಒಂದು ಜಾಗದಲ್ಲಿ ಒಂದು ಚಿಕ್ಕ ಲೈಬ್ರರಿನ ಶುರು ಮಾಡ್ಬೇಕು ಅಂತ ಅವ್ರು ಅಂದ್ಕೊಂಡ್ರು. ಅವರು ಸಂಪಾದನೆ ಮಾಡಿದ ಹಣದಲ್ಲಿ ವ್ಯವಸಾಯ, ಆರೋಗ್ಯ, ಸೈನ್ಸ್ ಸಂಬಂಧಪಟ್ಟ ಪುಸ್ತಕಗಳನ್ನ ಹಾಗೂ ಪತ್ರಿಕೆಗಳನ್ನ ಪಟ್ಟಣದಿಂದ ತಗೊಂಡ್ ಬಂದ್ರು. ಅವರು ಮಾಡುವ ಪ್ರಯತ್ನವನ್ನು ನೋಡಿ ಆ ಊರಿನಲ್ಲಿ ಓದಿರುವ ಹುಡುಗನಾದ ರಾಮು ಕೂಡ ಅವರ ಹತ್ತಿರ ಬಂದ. ರಾಘವಯ್ಯನವರೇ, ನೀವು ಮಾಡುವುದು ಒಳ್ಳೆ ಕೆಲಸ. ನನ್ನ ಕೈಯಲ್ಲಾದ ಸಹಾಯವನ್ನು ನಾನು ಮಾಡ್ತೀನಿ. ಹಾಗೆ ಅವರಿಬ್ರು ಸೇರಿ ಒಂದು ಚಿಕ್ಕ ಗ್ರಂಥಾಲಯವನ್ನ ಓಪನ್ ಮಾಡಿದ್ರು. ಅಲ್ಲಿ ಪ್ರಜಾ ಗ್ರಂಥಾಲಯ, ಜ್ಞಾನವೇ ನಮ್ಮ ಬಲ ಅನ್ನುವ ಒಂದು ಚಿಕ್ಕ ಬೋರ್ಡ್ ಕೂಡ ಹಾಕಿದ್ರು. ಈ ವಿಷಯ ಭೈರವಯ್ಯನಿಗೆ ತಿಳಿಯಿತು. ಹೀಗೇನೆ ಹೋದ್ರೆ ಅವ್ರ ಅಧಿಕಾರ ಅಲ್ಲಿ ಸಾಗೋದಿಲ್ಲ ಅಂತ ಅಂದ್ಕೊಂಡು ತಕ್ಷಣ ಊರಿನ ಮಧ್ಯದಲ್ಲಿ ಊರಿನವ್ರನ್ನ ಎಲ್ಲರನ್ನ ಕರೆದ್ರು. ಆವಾಗ ಊರಿನವರ ಹತ್ತಿರ ಭೈರವಯ್ಯ, ಕೇಳಿದ್ರ ಊರಿನ ಜನ, ಆ ರಾಘವಯ್ಯ ಪುಸ್ತಕದ ರೂಪದಲ್ಲಿ ದೆವ್ವ ಎನ್ನುವ ಒಂದು ಕೆಟ್ಟ ಶಕ್ತಿಯನ್ನು ಗ್ರಂಥಾಲಯ ಎನ್ನುವ ರೂಪದಲ್ಲಿ ಊರಿಗೆ ತಂದಿದ್ದಾನೆ. ಅದರಿಂದ ದೈವಶಕ್ತಿ ಕೆಲಸ ಮಾಡ್ತಿಲ್ಲ. ರಾಘವಯ್ಯನ ದುರದೃಷ್ಟ ಅದು. ಭೈರವಯ್ಯ ಹೇಳಿದ ಹಾಗೇನೆ ಆ ಊರಿನಲ್ಲಿಗೆ ಕೆಲವರಿಗೆ ವಾಂತಿ ಭೇದಿ ಅಂತ ಆಗಕ್ಕೆ ಶುರುವಾಯಿತು. ಅದು ಸಾಧಾರಣವಾದ ನೀರಿನ ಸಮಸ್ಯೆಯಿಂದಾನೇ ಆಗಿದ್ದು. ಆದ್ರೆ ಭೈರವಯ್ಯ ಅದನ್ನ ಅವನಿಗೋಸ್ಕರನೇ ಬದಲಾಯಿಸ್ಕೊಂಡ. ನೋಡಿದ್ರಾ, ನಾನು ಹೇಳಿದ ರೀತಿನೇ ನಮ್ಮ ಊರಲ್ಲಿ ಏನ್ ನಡೀತಾ ಇದೆ ಅಂತ. ಆ ಗ್ರಂಥಾಲಯದಲ್ಲಿ ಊರಿನಿಂದ ತಂದಂತಹ ಪುಸ್ತಕ ರೂಪದಲ್ಲಿರುವ ದೆವ್ವ ಇದೆ. ಆ ಕಡೆ ಹೋಗಿದ್ರಿಂದಾನೇ ಹೀಗೆ ನಡೀತಿದೆ. ಹಾಗಂತ ಹೇಳಿದಾಗ ಅದನ್ನ ಊರಿನವರು ಎಲ್ರೂ ನಂಬಿ ರಾಘವಯ್ಯನ ಮೇಲೆ ದಾಳಿ ಮಾಡೋದಕ್ಕೋಸ್ಕರ ಹೋಗ್ಬೇಕು ಅಂತ ಅಂದ್ಕೊಳ್ವಾಗ ಭೈರವಯ್ಯ ಅಲ್ಲಿಗೆ ನಿಂತಿಲ್ಲ. ಅವನು ಆ ಗ್ರಂಥಾಲಯದ ಮುಂದ್ಗಡೆ ಕೂತ್ಕೊಂಡು ಗ್ರಾಮ ಶುದ್ಧಿ ಅನ್ನುವ ಹೆಸರಿನಲ್ಲಿ ಆ ಗ್ರಂಥಾಲಯದಲ್ಲಿ ಇರುವ ಕೆಟ್ಟ ಶಕ್ತಿಗಳನ್ನ ಓಡಿಸ್ತೀನಿ ಅಂತ ಹೇಳಿ ಅವರು ಒಂದು ಪೂಜೆನ ಶುರು ಮಾಡಿದ್ರು. ಆವಾಗ ಭೈರವಯ್ಯ ತುಂಬಾನು ಜೋರಾಗಿ, ಓ ಗ್ರಾಮ ದೇವತೆ, ಪಟ್ನದ ದೆವ್ವದಿಂದ ನಮ್ಮನ್ನು ಕಾಪಾಡು. ಈ ಗ್ರಾಮವನ್ನು ನೀನೇ ರಕ್ಷಿಸಬೇಕು. ಲೈಬ್ರರಿಗೆ ಯಾರು ಕೂಡ ಓದ್ಲಿಕ್ಕೆ ಬರ್ಲೇ ಇಲ್ಲ. ಅಜ್ಞಾನ, ಮೂಢನಂಬಿಕೆ ಇದೆಲ್ಲ ಸೇರಿ ಇವಾಗ ಜ್ಞಾನದ ಮೇಲೆ ದಾಳಿ ಮಾಡಕ್ಕೆ ಬರ್ತಾ ಇತ್ತು. ರಾಘವಯ್ಯನಿಗೆ ಏನ್ ಮಾಡ್ದಂತ ಅರ್ಥ ಆಗ್ಲಿಲ್ಲ. ಆದ್ರೆ ಭೈರವಯ್ಯ ಮಾತ್ರ ಪೂಜೆ ಮಾಡ್ತಾನೆ ಇದ್ದ.
ಆದ್ರೂ ಯಾರಿಗೂ ರೋಗ ಗುಣ ಆಗ್ಲಿಲ್ಲ. ಭೈರವಯ್ಯ ಪೂಜೆ ಮಾಡಿದ್ರು, ಮಂತ್ರಿಸಿದ ನೀರನ್ನು ಕೊಟ್ಟರು ಕೂಡ ಯಾರಿಗೂ ಆರೋಗ್ಯ ಗುಣ ಆಗ್ಲೇ ಇಲ್ಲ. ಹೀಗಿರುವಾಗ ರಾಘವಯ್ಯ ಹಾಗೂ ರಾಮು ಇಬ್ರು ಕೂಡ ಆ ಲೈಬ್ರರಿಯಲ್ಲಿ ಕೂತ್ಕೊಂಡು ಓದ್ತಾ ಇರುವಾಗ ಒಂದು ಆರೋಗ್ಯದ ಸಂಬಂಧಪಟ್ಟ ಪುಸ್ತಕವನ್ನ ರಾಮು ತಗೊಂಡು ಓದ್ತಾ ಇದ್ದ. ರಾಘವಯ್ಯ, ಇಲ್ಲಿ ನೋಡಿ, ಊರಿನ ಜನರು ಈ ರೀತಿ ವಾಂತಿ ಮಾಡೋದಿಕ್ಕೆ ಕಾಲರ ಅಂತ ಹೇಳ್ತಾರಂತೆ, ಇದರಲ್ಲಿ ಬರ್ದಿದೆ. ಆವಾಗ ರಾಘವಯ್ಯ ಅದನ್ನ ನೋಡಿದ್ರು. ಹೌದು ರಾಮು, ಇದರ ಕೆಳಗೆ ಕಾರಣಗಳು ಕೂಡ ಬರ್ದಿದ್ದಾರೆ. ಕಲುಷಿತವಾದ ನೀರಿನಿಂದನೇ ಇದು ಆಗೋದು. ಹಾಗಾದ್ರೆ ನಮ್ಮ ಊರಿನ ಜನರು ಕುಡಿಯುವಂತ ನೀರಿನಲ್ಲಿ ಏನೋ ಒಂದು ಸಮಸ್ಯೆ ಇದೆ. ಹೌದು ಕಣೋ, ಅದಕ್ಕೆ ಸರಿಯಾದ ಪರಿಹಾರ ಏನು ಅಂತ ನೋಡು. ಯಜ್ಞ ಯಾಗಗಳನ್ನು ಮಾಡಿದ್ರೆ ಈ ನೀರು ಶುದ್ಧೀಕರಣ ಆಗೋದಿಲ್ಲ. ಆ ನೀರನ್ನು ನಾವೇ ಶುದ್ಧಗೊಳಿಸ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಸರಿಯಾಗಿ ನೋಡು. ರಾಘವಯ್ಯ ತಕ್ಷಣ ಊರಿನ ಮುಖ್ಯಸ್ಥನಾದ ವೀರಯ್ಯನನ್ನ ನೋಡಕ್ಕೆ ಹೋದ. ವೀರಯ್ಯ, ಇದು ದೆವ್ವದ ಕಾಟ ಅಲ್ಲ. ನೀರು ಕಲುಷಿತಗೊಂಡಿರುವುದರಿಂದ ಜನರಿಗೆ ಈ ರೀತಿ ವಾಂತಿ ಆಗ್ತಾ ಇದೆ. ಇದಕ್ಕೆ ಕಾಲರ್ ಅಂತ ಹೇಳ್ತಾರೆ. ನೀರನ್ನು ಬಿಸಿ ಮಾಡಿ ಕುಡಿದ್ರೆ ಎಲ್ಲವೂ ಸರಿಯಾಗುತ್ತೆ. ರಾಘವಯ್ಯನವರೇ, ನಿಮ್ಮ ಪಟ್ಟಣದ ವಿದ್ಯಾಭ್ಯಾಸವನ್ನು ಇಲ್ಲಿ ನಮಗೆ ತೋರಿಸಬೇಡಿ. ಭೈರವಯ್ಯ ದೊಡ್ಡ ಯಾಗವನ್ನು ಮಾಡ್ತಿದ್ದಾರೆ. ರಾಘವಯ್ಯನಿಗೆ ಏನ್ ಮಾಡದಂತಾನೆ ಅರ್ಥ ಆಗ್ಲಿಲ್ಲ. ಊರಿನಲ್ಲಿ ಎಲ್ರೂ ಅನಾರೋಗ್ಯದಿಂದ ಕಷ್ಟಪಡ್ತಾ ಇರುವಾಗ ಇವ್ರು ಯಾಕೆ ಈ ಮೂಢನಂಬಿಕೆಗಳನ್ನ ನಂಬ್ತಾ ಇದ್ದಾರೆ ಅಂತ ಅಂದ್ಕೊಂಡ. ಗುರುಗಳೇ, ಅವ್ರು ಕೇಳದಿದ್ರೆ ಪರವಾಗಿಲ್ಲ, ನಾವು ನಮ್ಮ ಕೆಲಸವನ್ನು ಮಾಡೋಣ. ರಾಘವಯ್ಯ ರಾಮು ಇಬ್ರು ಕೂಡ ಒಂದು ಸಾಹಸ ಕೆಲಸನ ಮಾಡ್ಬೇಕು ಅಂತ ಅಂದ್ಕೊಂಡು ಆರೋಗ್ಯ ಸಂಬಂಧಪಟ್ಟ ಆ ಪುಸ್ತಕನ ತಗೊಂಡು ರೋಗದಿಂದ ಕಷ್ಟಪಡುವವರ ಹತ್ತಿರ ಬಂದ್ರು. ಮೊದ್ಲು ಅವ್ರೆಲ್ರು ಅವರನ್ನ ನೋಡಿ ಹೆದ್ರಿ ಪಕ್ಕದಲ್ಲಿ ಬರ್ಬೇಡಿ ಅಂತಾನೆ ಹೇಳಿದ್ರು. ಅಯ್ಯೋ, ಬೇಡ ಬೇಡ, ನೀವು ಮನೆಯೊಳಗೆ ಬಂದ್ರೆ ನಿಮ್ಮ ಪುಸ್ತಕದಲ್ಲಿರುವ ದೆವ್ವ ನಮ್ಮ ಮನೆಯೊಳಗೆ ಬರುತ್ತೆ. ಅಯ್ಯೋ, ಇಲ್ಲಿ ನೋಡಿ, ನಾವು ದೆವ್ವಗಳಲ್ಲ. ನಿಮ್ಮ ಮಕ್ಕಳು ಬದುಕಬೇಕು ಅಂದ್ರೆ ನಾವು ಹೇಳೋ ಮಾತನ್ನ ಒಂದ್ಸಲ ಕಿವಿ ಕೊಟ್ಟು ಕೇಳಿ. ನಿಮ್ಮ ಮಕ್ಕಳನ್ನು ಉಳಿಸಲೆಂದೇ ನಾವಿಲ್ಲಿಗೆ ಬಂದಿದೀವಿ. ಹಾಗೆ ರಾಘವಯ್ಯ ಹೇಳಿದನ ಕೇಳಿ ಒಂದು ಕುಟುಂಬದವರು ಸರಿ ಅಂತ ಹೇಳಿದ್ರು. ಅವರು ಹೇಳಿದ ಹಾಗೇನೆ ಮಕ್ಕಳಿಗೆ ಬಿಸಿ ಮಾಡಿದ ನೀರನ್ನ ಮಾತ್ರ ಕುಡಿಯಕ್ಕೆ ಕೊಟ್ರು. ಅದೇ ರೀತಿ ಯಾವ ಆಹಾರ ತಿನ್ಬೇಕು ಅಂತ ಹೇಳಿದ್ರು ಅದನ್ನೇ ತಿಂದ್ರು. ಅದೇ ರೀತಿ ತುಂಬಾ ಸ್ವಚ್ಛವಾಗಿನೂ ಮನೆನ ಇಟ್ಕೊಳ್ತಾ ಇದ್ರು. ಆ ಕುಟುಂಬ ಧೈರ್ಯದಿಂದ ಮುಂದೆ ಬಂದಿದ್ದನ್ನ ನೋಡಿ ಇನ್ನು ಕೆಲವು ಕುಟುಂಬಗಳು ಕೂಡ ರಾಘವಯ್ಯ ಹೇಳಿದನ್ನ ಮಾಡಕ್ಕೆ ಶುರು ಮಾಡಿದ್ರು. ಎಲ್ರಿಗೂ ಭೈರವಯ್ಯ ಹೇಳಿದ್ರ ಮೇಲೆ ಭಯ ಇದ್ರೂ ಕೂಡ ಪ್ರಾಣ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಎಲ್ರೂ ರಾಘವಯ್ಯನ ಮಾತು ಕೂಡ ಕೇಳಿದ್ರು. ಹೀಗೆ 2 ದಿನಾನೂ ಆಯ್ತು. ಊರಿನಲ್ಲಿ ಒಂದು ಅದ್ಭುತ ನಡೀತು. ರಾಘವಯ್ಯ ಹೇಳಿದ ಹಾಗೆ ಯಾವ ಕುಟುಂಬದವರು ನಡ್ಕೊಂಡ್ರೋ ಅವರು ಕುಟುಂಬದಲ್ಲಿ ಯಾರಿಗೆಲ್ಲ ರೋಗ ಇತ್ತು ಎಲ್ರಿಗೂ ರೋಗ ಕಡಿಮೆ ಆಯ್ತು. ಇನ್ನೊಬ್ರಿಗೆ ಹೊಸ ರೋಗ ಏನೂ ಬರ್ಲೇ ಇಲ್ಲ. ಆದ್ರೆ ಭೈರವಯ್ಯ ಹೇಳಿದ ಪೂಜೆ, ಅವನು ಕೊಟ್ಟ ವಿಭೂತಿ ತಾಯತ್ತು, ಇದನ್ನ ನಂಬ್ಕೊಂಡು ಬಾಳ್ತಾ ಇದ್ದವರ ಮನೆಯಲ್ಲಿ ರೋಗ ಕಡಿಮೆಯಾಗ್ಲೂ ಇಲ್ಲ. ಇನ್ನು ಹೇಳಕ್ಕೋದ್ರೆ ಆ ರೋಗ ಆ ಮನೆಯಲ್ಲಿದ್ದ ಎಲ್ರಿಗೂ ಕೂಡ ಹರಡಕ್ಕೆ ಶುರುವಾಯ್ತು. ಆವಾಗ ಆ ಊರಿನಲ್ಲಿದ್ದ ಒಬ್ಬ ವ್ಯಕ್ತಿ, ಲೇ, ಏನೋ ನಿನ್ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಂತೆ, ನೀನು ರಾಘವಯ್ಯ ಹೇಳಿದ ರೀತಿ ನೀರನ್ನು ಕಾಯಿಸಿ ಕುಡಿತಿದೀಯಾ? ಹೌದನ್ನ, ಮೊದ್ಲು ನಾನ್ ಕೂಡ ನಂಬ್ತಾ ಇರ್ಲಿಲ್ಲ. ಆಮೇಲೆ ನನ್ನ ಮಗುವಿನ ಜೀವದ ಬಗ್ಗೆ ಆಲೋಚನೆ ಮಾಡಿ ಹೀಗೆ ಮಾಡಿದೆ. ಈ ವಿಷಯ ಊರಲ್ಲಿ ಎಲ್ರಿಗೂ ತಿಳಿತಾ ಇತ್ತು. ಎಲ್ರಿಗೂ ಭೈರವಯ್ಯನ ಮೇಲೆ ಇದ್ದ ನಂಬಿಕೆ ಹೋಗಿ ರಾಘವಯ್ಯನ ಮೇಲೆ ನಂಬಿಕೆ ಶುರುವಾಯಿತು. ಹೀಗಿರುವಾಗ ಊರಿನ ಮುಖ್ಯಸ್ಥನಾದ ವೀರಯ್ಯನ ಮನೆಯಲ್ಲಿ ಅವನ ಹೆಂಡತಿಗೆ ಕೂಡ ಇದೇ ರೀತಿ ಆರೋಗ್ಯದ ಸಮಸ್ಯೆ ಬಂತು. ಭೈರವಯ್ಯ ಮನೆಗೆ ಬಂದು ಏನೇನೋ ಪೂಜೆ ಯಾಗ ಎಲ್ಲಾನು ಮಾಡಿ ಏನೇನೋ ಮಂತ್ರಿಸಿದ ಔಷಧಿಯನ್ನ ಕೊಟ್ಟರು ಕೂಡ ಅವಳಿಗೆ ಗುಣ ಅಂತೂ ಆಗ್ಲೇ ಇಲ್ಲ. ತನ್ನ ಹೆಂಡತಿಯ ಪರಿಸ್ಥಿತಿಯನ್ನ ಪಾಪ ವೀರಯ್ಯ ನೋಡಿ ತುಂಬಾನು ಬೇಜಾನ್ ಮಾಡ್ಕೊಳ್ತಾ ಇದ್ದ. ಆದ್ರೆ ಅವನ ಭಕ್ತಿ, ಅವನ ನಂಬಿಕೆ ಇದೆಲ್ಲಾನು ತನ್ನ ಹೆಂಡತಿಯ ಪ್ರಾಣನ ತೆಗೀತೋ ಏನೋ ಅಂತ ಅವನು ಅಂದ್ಕೊಂಡ. ಆದ್ರಿಂದ ಆ ದಿನ ರಾತ್ರಿಯ ಸಮಯ ಯಾರಿಗೂ ಗೊತ್ತಿಲ್ಲದೆ ಅವನು ರಾಘವಯ್ಯನ ಮನೆಗೆ ಹೋದ. ಆವಾಗ ರಾಘವಯ್ಯ ವೀರಯ್ಯನನ್ನ ನೋಡಿ, ವೀರಯ್ಯ ನೀವಾ? ವೀರಯ್ಯ ಅಳುತ್ತಾ, ರಾಘವಯ್ಯನವರೇ, ನನ್ನನ್ನು ಕ್ಷಮಿಸಿ. ನಾನು ನಿಮ್ಮ ಮಾತು ಕೇಳಲಿಲ್ಲ. ನೀವು ಒಡಿದ್ರು ಒಡಿಸ್ಕೋತೀನಿ. ನನ್ನ ಹೆಂಡತಿಯನ್ನು ಕಾಪಾಡಿ. ಅಯ್ಯೋ ವೀರಯ್ಯ, ಪಶ್ಚಾತ್ತಾಪಕ್ಕಿಂತ ದೊಡ್ಡದು ಏನೂ ಇಲ್ಲ. ಬಾ, ಮೊದಲು ಹೋಗಿ ನಿನ್ನ ಹೆಂಡತಿಯನ್ನು ನೋಡೋಣ. ತಕ್ಷಣ ರಾಘವಯ್ಯ ಹಾಗೂ ರಾಮು ಇಬ್ರು ಕೂಡ ವೀರಯ್ಯನ ಮನೆಗೆ ಹೋದಾಗ ಅಲ್ಲಿ ಭೈರವಯ್ಯ ಏನೋ ಪೂಜೆ ಮಾಡ್ತಾ ಇರುವ ಹಾಗೆ ನಾಟಕ ಮಾಡ್ದ. ಅದನ್ನು ನೋಡಿದ ರಾಘವಯ್ಯ, ಸಾಕು ನಿಲ್ಸಿ ನಿಮ್ ನಾಟಕ ಹಾಗಂತ ಹೇಳಿದಾಗ, ನೀನಾ? ನಿನಗೆ ಎಷ್ಟು ಧೈರ್ಯ? ಇದು ನನ್ನ ಧೈರ್ಯ ಅಲ್ಲ. ಈ ಪುಸ್ತಕದಲ್ಲಿ ಬರೆದಿರುವ ಹಾಗೆ ನಾನ್ ಮಾಡ್ತಾ ಇದ್ದೀನಿ. ನಾಳೆ ಬೆಳಿಗ್ಗೆ ಎಲ್ಲವೂ ಹೊರಬೀಳುತ್ತೆ. ನೀನ್ ಈ ಊರನ್ನು ಯಾಮರ್ಸ್ತಿದ್ದೀಯಾ? ವೀರಯ್ಯನ ಹೆಂಡತಿಗೆ ರಾಘವಯ್ಯ ಬಿಸಿ ಮಾಡಿದ ನೀರನ್ನ ಕುಡಿಯಕ್ಕೆ ಕೊಟ್ಟು ಹಾಗೇನೆ ಏನೇನ್ ಮಾಡ್ಬೇಕು ಅಂತ ವೀರಯ್ಯನ ಹತ್ತಿರ ಹೇಳ್ತಾ ಇದ್ರು. ಹಾಗೆ ಆ ದಿನ ರಾತ್ರಿ ವೀರಯ್ಯನ ಮನೇಲಿದ್ದ ಕತ್ತಲು ಹೋಗಿ ಬೆಳಕು ಬಂತು. ಹೀಗಿರುವಾಗ ಮರುದಿನ ಬೆಳಗ್ಗೆ ವೀರಯ್ಯ ಊರಿನವರು ಎಲ್ಲರನ್ನ ಕೂಡ ಪಂಚಾಯಿತಿಗೆ ಬರಕೇಳಿದ್ರು. ಆ ಪಂಚಾಯಿತಿಗೆ ರಾಮು ಹಾಗೂ ರಾಘವಯ್ಯ ಬಂದಿದ್ರು. ಜೊತೆಗೆ ಭೈರವಯ್ಯ ಕೂಡ ಬಂದಿದ್ರು.
ಊರಿನ ಜನಗಳೇ, ನೀವೆಲ್ಲರೂ ನನ್ನನ್ನು ಕ್ಷಮಿಸಬೇಕು. ನಾನು ನಿಮ್ಮ ಬಳಿ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಮೂರ್ಖತನದಿಂದ ನಾವು ತಪ್ಪು ಮಾಡಿದೀವಿ. ಹಾಗೆ ನಿನ್ನೆ ರಾತ್ರಿ ಏನಡಿತೋ, ಅವರ ಹೆಂಡತಿ ಹೇಗೆ ಗುಣ ಆದ್ರೋ ಇದೆಲ್ಲವನ್ನು ಹೇಳಿದ್ರು. ನಮ್ಮನ್ನು ಕಾಪಾಡಿದ್ದು ಭೈರವಯ್ಯನ ಮಂತ್ರವಲ್ಲ, ರಾಘವಯ್ಯನ ಪುಸ್ತಕದಲ್ಲಿರುವ ಬರಹಗಳು. ನಮ್ಮ ಅನಾರೋಗ್ಯಕ್ಕೆ ಕಾರಣವಾದದ್ದು ದೆವ್ವವಲ್ಲ, ಕಲುಷಿತವಾದ ನೀರು. ಅದನ್ನು ಕೇಳಿದಾಗ ಭೈರವಯ್ಯನ ಮುಖಾನೇ ತುಂಬಾ ಬಾಡಿ ಹೋಯಿತು. ಇದೆಲ್ಲ ನನ್ನ ಮೇಲೆ ಒರೆಸಿರುವ ಆಪಾದನೆ. ರಾಘವಯ್ಯ ಆ ಪುಸ್ತಕವನ್ನ ತೋರಿಸಿ, ಆಪಾದನೆ ಅಲ್ಲ ಭೈರವಯ್ಯ, ಇದು ವಿಜ್ಞಾನ. ನೀವು ಜನರ ಮೇಲೆ, ಅವರ ಜೀವದ ಮೇಲೆ ಆದಾಯವನ್ನು ಸಂಪಾದನೆ ಮಾಡ್ತಿದ್ದೀರಾ. ನಿಜ ತಿಳ್ಕೊಂಡ ಪ್ರಜೆಗಳು ಭೈರವಯ್ಯನ ಮೇಲೆ ದಾಳಿ ಮಾಡೋದಕ್ಕೋಸ್ಕರ ಹೋದಾಗ, ನಿಲ್ಲಿ, ಕೋಪದಿಂದಲ್ಲ, ಜ್ಞಾನದಿಂದ ಸಮಾಧಾನ ಹೇಳ್ಬೇಕು. ರಾಮು ಒಂದು ಬಕೆಟಲ್ಲಿ ಕಲುಷಿತವಾದ ನೀರನ್ನ, ಹಾಗೇನೆ ಆ ಊರಿನಲ್ಲಿದ್ದ ಬಾವಿ ನೀರನ್ನ ತಗೊಂಡ್ ಬಂದಿಟ್ಟ. ಇಲ್ಲಿ ನೋಡಿ, ಈ ಎರಡು ನೀರಿನ ವ್ಯತ್ಯಾಸವೇನು ಅಂತ ಈ ಪುಸ್ತಕದ ಮೂಲಕ ತೋರಿಸ್ತೀನಿ. ರಾಮು ಕಲುಷಿತವಾದ ಆ ನೀರಿನಲ್ಲಿ ಆ ಪುಸ್ತಕದಲ್ಲಿ ಇರುವ ಹಾಗೆ ನೈಸರ್ಗಿಕವಾಗಿ ಸಿಗುವ ಕೆಲವು ವಸ್ತುಗಳನ್ನ ಹಾಕಿ ಆ ಕಲುಷಿತವಾದ ನೀರನ್ನ ಅವನು ಸ್ವಚ್ಛ ಮಾಡಿ ತೋರಿಸ್ತಾ. ಇದೆಲ್ಲವನ್ನು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದ ಭೈರವಯ್ಯನಿಗೆ ಏನೂ ಅರ್ಥ ಆಗ್ಲಿಲ್ಲ. ನಿನ್ನಂತವನಿಗೆ ಈ ಊರಲ್ಲಿ ಜಾಗ ಇಲ್ಲ, ಇಲ್ಲಿಂದ ಹೊರಟೋಗು. ಆ ಅವಮಾನ ತಡ್ಕೊಳಕ್ಕಾಗದೆ ಭೈರವಯ್ಯ ಆ ಊರನ್ನು ಬಿಟ್ಟೆ ಹೊರಗಡೆ ಹೋದ. ಆ ದಿನದಿಂದ ಆ ಊರಿನವರ ಹತ್ರ ಇದ್ದ ಅಜ್ಞಾನ ಅನ್ನುವ ಕತ್ತಲೆ ಹೋಗಿ ಜ್ಞಾನ ಅನ್ನುವ ಹೊಸ ಬೆಳಕು ಬಂತು. ಊರಿನವರು ಎಲ್ರೂ ರಾಘವೇನಿಗೆ ಧನ್ಯವಾದ ತಿಳಿಸಿದ್ರು. ರಾಘವೇನ ಮನೆಯಲ್ಲಿ ಇದ್ದ ಆ ಚಿಕ್ಕ ಗ್ರಂಥಾಲಯವನ್ನ ಊರಿನ ಮಧ್ಯದಲ್ಲಿ ದೊಡ್ಡ ಕಟ್ಟಡವನ್ನ ಕಟ್ಟಿ ಆ ಕಟ್ಟಡದಲ್ಲಿ ದೊಡ್ಡ ಗ್ರಂಥಾಲಯನ ಸೃಷ್ಟಿ ಮಾಡಿದ್ರು. ಆ ಗ್ರಂಥಾಲಯವನ್ನ ರಾಮು ಹಾಗೂ ರಾಘವಯ್ಯ ಇಬ್ರು ನೋಡ್ಕೊಳ್ತಾ ಇದ್ರು. ಆ ದಿನದಿಂದ ಊರಿನವರು ಕೂಡ ತುಂಬಾನೇ ಬದಲಾದ್ರು. ಅವ್ರಿಗೆ ಸಮಯ ಸಿಗುವಾಗ ಎಲ್ಲ ಅವರು ಆ ಗ್ರಂಥಾಲಯದಲ್ಲಿ ಹೋಗಿ ಅವರಿಗೆ ಸಂಬಂಧಪಟ್ಟ ಪುಸ್ತಕಗಳನ್ನ ಓದ್ತಾ ಇದ್ರು. ಇದನ್ನು ನೋಡ್ತಾ ಇದ್ದ ರಾಘವಯ್ಯ, ರಾಮು ಇಬ್ರು ಕೂಡ ತುಂಬಾನು ಸಂತೋಷಪಟ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ದೇವರ ಮೇಲೆ ನಂಬಿಕೆ, ಭಕ್ತಿ ಇದೆರಡು ತುಂಬಾ ಮುಖ್ಯನೇ. ಆದ್ರೆ ಅದಕ್ಕಿಂತ ಮುಖ್ಯ ಜ್ಞಾನ, ಬುದ್ಧಿವಂತಿಕೆ. ಇದಿಲ್ಲ ಅಂದ್ರೆ ಜೀವನದಲ್ಲಿ ಬಾಳೋದು ತುಂಬಾನು ಕಷ್ಟ. ದೇವ್ರು ನಮ್ ಜೊತೆನೇ ಇದ್ದಾನೆ. ನಮಗೆ ಸಂತೋಷ, ಕಷ್ಟ, ಧೈರ್ಯ ಎಲ್ಲಾನು ಕೊಡೋದು ಅವನೇ. ಅವನು ಏನೇ ಕೊಟ್ರೋ ಅದನ್ನ ಸರಿ ಅಂತ ಅಂದ್ಕೊಂಡು ನಮ್ ಜೀವನನ ನಾವು ಬಾಳ್ಬೇಕು. ಆದ್ರೆ ಇದು ಮಾಡಿದ್ರೆ ಹೀಗಾಗುತ್ತೆ, ಅದು ಮಾಡಿದ್ರೆ ಹಾಗಾಗುತ್ತೆ ಅಂತ ಕೆಲವರು ಹೇಳ್ತಾರೆ ನೋಡಿ, ಅದನ್ನ ಮಾತ್ರ ಜೀವನದಲ್ಲಿ ಯಾರೂ ನಂಬಲೇಬೇಡಿ. ಭುವನಗಿರಿ ಅನ್ನುವ ಊರಿನಲ್ಲಿ ಒಬ್ಬ ಭಿಕ್ಷುಕ ಇದ್ದ. ಅವನು ದಿನ ಆ ಊರಿನಲ್ಲೇ ಭಿಕ್ಷೆ ಬೇಡ್ತಾ ಇದ್ದ. ಒಂದ್ ಕಾಲದಲ್ಲಿ ಅವನು ಕೂಡ ಕಷ್ಟಪಟ್ಟು ದುಡಿತಾ ಇದ್ದವನೇ. ಆದ್ರೆ ವಯಸ್ಸಾಗೋ ಕಾರಣದಿಂದ ಅವನಿಂದ ಕಷ್ಟಪಟ್ಟು ದುಡಿಯೋಕ್ಕೂ ಆಗದೆ ಅವನನ್ನ ಈ ವಯಸ್ಸಿನಲ್ಲಿ ನೋಡ್ಕೊಳ್ಳಕ್ಕೆ ಅವನಿಗಿಂತ ಯಾರು ಇಲ್ಲ ಅನ್ನುವ ಕಾರಣದಿಂದ ಬೇರೆ ದಾರಿನೇ ಇಲ್ಲದೆ ಹೊಟ್ಟೆಪಾಡಿಗೋಸ್ಕರ ಅವನು ಭಿಕ್ಷೆ ಬೇಡಕ್ ಶುರು ಮಾಡ್ದ. ಆ ಊರಿನಲ್ಲಿರುವ ಕೆಲವರು ಅವನನ್ನ ನೋಡಿ ಅಯ್ಯೋ ಪಾಪ ಅಂತ ಹೇಳಿದ್ರೆ, ಇನ್ನೂ ಕೆಲವರು ತುಂಬಾನೇ ಅವನನ್ನ ಬೈತಾ ಇದ್ರು. ಯಾವಾಗ್ಲೂ ಬೆಳಿಗ್ಗೆ ಆದ ತಕ್ಷಣ ದೇವಸ್ಥಾನದ ಹತ್ತಿರ ಹೋಗಿ ಕೂತ್ಕೊಂಡು ಅವನು ಭಿಕ್ಷೆ ಬೇಡಕ್ಕೆ ಶುರು ಮಾಡ್ತಿದ್ದ. ಅದೇ ದೇವಸ್ಥಾನಕ್ಕೆ ಆ ಊರಿನ ಮುಖ್ಯಸ್ಥನಾದ ರಘುಪತಿನೂ ಬರ್ತಾ ಇದ್ದ. ಆ ಪೂಜಾರಿ, ನಮ್ಮ ಮನೇಲಿರುವ ಎಲ್ರ ಹೆಸರು ಮೇಲೇನೋ ಅರ್ಚನೆ ಮಾಡಿ. ಸರಿ ದಣಿ, ಬೆಳಗ್ಗೆ ಮೊದಲು ನಿಮ್ಮ ಮನೇಲಿರುವ ಎಲ್ಲ ಹೆಸರಲ್ಲಿ ಅರ್ಚನೆ ಮಾಡಿನೇ ಆಮೇಲೆ ಊರಿನವರಿಗೆ ನಾನು ಅರ್ಚನೆ ಮಾಡ್ತಾ ಇರೋದು. ದಣಿ, ಒಂದು ವಿಷಯ ಹೇಳಕ್ಕೆ ಮರ್ತೋದೆ. ಜಾತ್ರೆ ಬೇರೆ ಹತ್ರ ಬರ್ತಾ ಇದೆ ಅಲ್ವಾ? ಎಲ್ಲ ಏರ್ಪಾಡುಗಳನ್ನ ನೀವು ಮಾಡ್ತೀರಾ ಅಂತ ಗೊತ್ತು, ಇದ್ರೂ ಹೇಳ್ಬೇಕಲ್ವಾ? ಯಾರೂ ಮಾಡದೇ ಇರೋ ಥರ ಈ ಸಲ ಚೆನ್ನಾಗಿ ಜಾತ್ರೆ ಮಾಡ್ತೀನಿ, ನೀವು ನೋಡಿ. ಹಾಗಂತ ಹೇಳಿ ರಘುಪತಿ ದೇವಸ್ಥಾನದಿಂದ ಹೊರಗಡೆ ಬಂದ. ಆವಾಗ ನೆಲದ ಮೇಲೆ ಇದ್ದ ಒಂದು ಕಲ್ಲಿಗೆ ಡಿಕ್ಕಿ ಹೊಡೆದು ಅವನು ಬೀಳಕ್ ಹೋದಾಗ ಅಲ್ಲೇ ಪಕ್ಕದಲ್ಲಿದ್ದ ಆ ಭಿಕ್ಷುಕ ಅವನನ್ನ ತಡೆದು ನಿಲ್ಲಿಸ್ದ. ಆದ್ರೆ ರಘುಪತಿಗೆ ಅದನ್ನ ನೋಡಿ ಕೋಪ ಬಂತು, ಆ ಭಿಕ್ಷುಕ ಅವನನ್ನ ಮುಟ್ಟಿದ್ರಿಂದ. ಆದ್ರಿಂದ ರಘುಪತಿ ತುಂಬಾನು ಕೋಪದಿಂದ ಆ ಭಿಕ್ಷುಕನ ಹತ್ತಿರ, ನಿನಗೆ ಎಷ್ಟು ಧೈರ್ಯ ಇದ್ದಿದ್ರೆ ನನ್ನನ್ನ ನೀನು ಮುಟ್ತೀಯ ಹೇಳೋ? ದಣಿ, ನಾನು ಬೇಕು ಅಂತ ಮಾಡಿಲ್ಲ. ನೀವು ಬೀಳ್ಬಾರ್ದು ಅನ್ನೋದಕ್ಕೋಸ್ಕರನೇ ನಿಮ್ಮನ್ನ ನಾನು ಹಿಡ್ದಿದ್ದು. ನಾನು ಬಿದ್ದಿದ್ರೂ ಪರವಾಗಿಲ್ಲ, ನನ್ನ ಬಟ್ಟೆಗೆ ಮಣ್ಣಂಟ್ಕೊಳ್ತಿತ್ತು ಅಷ್ಟೇ. ಇವಾಗ ನೀನ್ ಮುಟ್ತೆ ಅಲ್ವಾ, ಅದನ್ನ ನಾನು ಹೇಗೆ ಸರಿ ಮಾಡೋದು? ಒಬ್ಬ ಭಿಕ್ಷುಕ ನನ್ನನ್ನು ಮುಟ್ಬೋದಾ? ಇನ್ ಮುಂದೆ ನಿನ್ನನ್ನು ನಾನು ನೋಡ್ಲೇಬಾರ್ದು. ಈ ದೇವಸ್ಥಾನದ ಅಕ್ಕಪಕ್ಕ ನಿನ್ನ ನೋಡಿದ್ರೆ ಆಮೇಲೆ ನಿನ್ನ ಕತೆ ಮುಗೀತೋ. ಹಾಗಂತ ರಘುಪತಿ ಬೆದರಿಸಿದಾಗ ಅದನ್ನು ಕೇಳಿ ಆ ಭಿಕ್ಷುಕ ಹೆದರ್ಕೊಂಡು ಅಲ್ಲಿಂದ ಹೋದ. ಸ್ವಲ್ಪ ದೂರ ಹೋಗಿ ಅವನು ಬೇಜಾರು ಮಾಡ್ಕೊಳ್ತಾ ಇದ್ದ. ಅವನೊಂದ್ ಮನ್ಸಲ್ಲಿ ಈ ರೀತಿ ಅಂದ್ಕೊಂಡ, ಒಂದ್ ಕಾಲದಲ್ಲಿ ನಾನು ಹೇಗೆ ಬದುಕ್ತೆ, ಆದ್ರೆ ಇವಾಗ ನನಗೆ ಮರ್ಯಾದೆ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ನನ್ನ ವಯಸ್ಸಿಗಾದ್ರೆ ಯಾರಾದ್ರೂ ಮರ್ಯಾದೆ ಕೊಡ್ತಾರಾ ಅಂದ್ರೆ ಇಲ್ಲ. ಇವ್ರ ತರ ಕುಟುಂಬದ ಜೊತೆ ಬಾಳ್ಬೇಕಂತ ನನಗೂ ಆಸೆ ಇದೆ, ಆದ್ರೆ ನನಗೆ ಕುಟುಂಬ ಇಲ್ಲ. ನನ್ನ ಹತ್ರ ಹಣ ಇದ್ದಾಗ ನನ್ನ ಬಂಧು ಬಳಗ ಎಲ್ರೂ ನನ್ನ ಜೊತೆನೇ ಇರ್ತಾ ಇದ್ರು. ಆದ್ರೆ ಇವಾಗ ಹಣ ಇಲ್ಲದೆ ಇರುವಾಗ ನನ್ನ ಹತ್ರ ಕೂಡ ಯಾರೂ ಬರ್ತಾನೆ ಇಲ್ಲ.
ನನಗೆ ಬಂದಿರೋ ಪರಿಸ್ಥಿತಿ ಬೇರೆ ಯಾರಿಗೂ ಬರಲೇಬಾರ್ದು. ಹಾಗಂತ ಅಂದ್ಕೊಂಡು ಪಾಪ ಅವನು ಬೇಜಾರಿಂದ ಮನೆ ಮನೆಗೂ ಹೋಗಿ ಭಿಕ್ಷೆ ಬೇಡಕ್ ಶುರು ಮಾಡ್ದ. ಆದ್ರೆ ಆ ದಿನ ಯಾರೂ ಅವನಿಗೆ ಭಿಕ್ಷೆ ಹಾಕ್ಲೇ ಇಲ್ಲ. ಅದಕ್ಕೆ ಬದಲಾಗಿ ಅವನನ್ನ ಬಾಯಿಗೆ ಬಂದ ಹಾಗೆ ಬೈದು ಅಲ್ಲಿಂದ ಬೆರೆಸ್ತಾ ಇದ್ರು. ಪಾಪ ಅವನು ಏನ್ ಮಾಡ್ದು ಅಂತ ಗೊತ್ತಿಲ್ಲದೆ ಒಂದು ಮರದ ಕೆಳಗಡೆ ತುಂಬಾನು ಬೇಜಾರಿಂದ ಕೂತ್ಕೊಂಡಿದ್ದ. ಆವಾಗ್ಲೂ ಆ ಕಡೆ ರಾಮಯ್ಯ ಅನ್ನುವ ಒಬ್ಬ ವ್ಯಕ್ತಿ ಬಂದು ಈ ರೀತಿ ಹೇಳ್ದ. ಏನಪ್ಪಾ, ನಿನ್ನ ನೋಡಿದ್ರೆ ಹಸುವಿಂದ ಇರೋ ತರ ಕಾಣಿಸ್ತಿದ್ಯಾ? ನಮ್ಮಮ್ಮನಿಗೆ ಇವತ್ತು ತಿಥಿ, 4 ಜನಕ್ಕೆ ನಾನು ಊಟ ಹಾಕ್ತೀನಿ. ಅದಕ್ಕೆ ಒಬ್ರು ಕಡಿಮೆ ಆಗಿದ್ದಾರೆ, ನೀನು ಬರ್ತೀಯಾ? ಹಾಗಂತ ಕೇಳಿದಾಗ ಆ ಭಿಕ್ಷುಕ ಸಂತೋಷದಿಂದ ಈ ರೀತಿ ಹೇಳ್ದ. ಅಯ್ಯ, ನೀವೇ ಊಟ ಹಾಕ್ತೀನಿ ಅಂತ ಕರಿತಾ ಇದ್ದೀರಾ, ಬರಲ್ಲ ಅಂತ ಹೇಳಕ್ಕಾಗುತ್ತಾ? ನಾನು ತುಂಬಾನೇ ಹಸುವಲ್ಲಿದ್ದೀನಿ. ಸರಿ ಸರಿ, ಹಾಗಾದ್ರೆ ಬಾ, ನನ್ನ ಮನೆಗೆ ಊಟ ಹಾಕ್ತೀನಿ. ಹಾಗಂತ ಹೇಳಿ ರಾಮಯ್ಯ ಆ ಭಿಕ್ಷುಕನನ್ನ ಕರ್ಕೊಂಡು ಅವನ ಮನೆಗೆ ಹೋದ. ಅಲ್ಲಿ ಹಲವಾರು ತಿಂಡಿಗಳ ಜೊತೆ ಆ ಭಿಕ್ಷುಕನಿಗೆ ಹೊಟ್ಟೆ ತುಂಬಾ ಊಟನೂ ಹಾಕ್ತ. ತುಂಬಾನೇ ಹಸಿವಲ್ಲಿದ್ದ ಆ ಭಿಕ್ಷುಕ ಆ ಆಹಾರವನ್ನು ನೋಡಿ ಬೇಗ ಬೇಗ ಅದನ್ನು ತಿನ್ನಕ್ಕೆ ಶುರು ಮಾಡ್ದ. ಹಾಗೆ ಊಟ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಆ ಭಿಕ್ಷುಕನ ಕಣ್ಣಿಂದ ಕಣ್ಣೀರು ಸುರಿತಾ ಇತ್ತು. ಅಯ್ಯ, ಹೊಟ್ಟೆ ತುಂಬಾ ಊಟ ಮಾಡಿ ಹಲವಾರು ದಿನಗಳಾಗಿತ್ತು. ನೀವು, ನಿನ್ ಕುಟುಂಬ ಎಲ್ಲಾನು ಚೆನ್ನಾಗಿರ್ಬೇಕು ಹಾಗಂತ ಆಶೀರ್ವಾದ ಮಾಡ್ದ. ಆವಾಗ ರಾಮಯ್ಯ ಕೆಲವು ಆಹಾರಗಳನ್ನ ಅವನ ಹತ್ರ ಕೊಟ್ಟು ಆಮೇಲೆ ತಿನ್ನು ಅಂತ ಹೇಳ್ದ. ಅದನ್ನ ಚೀಲದಲ್ಲಿ ಹಾಕೊಂಡು ಆ ಭಿಕ್ಷುಕ ಸಂತೋಷದಿಂದ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಳ್ಳುವಾಗ ಬೆಳಿಗ್ಗೆ ರಘುಪತಿ ಹೇಳಿದ ಮಾತುಗಳು ಅವನಿಗೆ ನೆನಪಾಯ್ತು. ಇವಾಗ ಅಲ್ಲಿಗೆ ಹೋದ್ರೆ ರಘುಪತಿ ಅವನನ್ನ ಹೊಡಿತಾನೆ ಏನೋ ಅನ್ನುವ ಭಯದಲ್ಲಿ ಅವನು ದೇವಸ್ಥಾನಕ್ಕೆ ಹೋಗದೆ ಊರಿನೊಳಗಡೆ ಸುಮ್ನೆ ತಿರುಗಾಡ್ತಿದ್ದಾಗ ಒಂದು ಜಾಗದಲ್ಲಿ ಅವನಿಗೆ ಒಂದು ಶಬ್ದ ಕೇಳಿಸ್ತಿತ್ತು. ಏನಪ್ಪ ಶಬ್ದ ಇದು ಅಂತ ಶಬ್ದ ಬಂದ್ ಕಡೆ ಹೋಗಿ ನೋಡಿದಾಗ ಪಾಪ ಒಂದು ನಾಯಿಮರಿಗೆ ಕಾಲಿಗೆ ಪೆಟ್ಟಾಗಿತ್ತು. ರಕ್ತನೂ ಸುರಿತಾ ಇತ್ತು. ಆ ನಾಯಿಮರಿ ಅಳ್ತಾ ಇತ್ತು. ಅಯ್ಯಯ್ಯೋ, ಈ ನಾಯಿಮರಿ ಕಾಲಿಗೆ ಪೆಟ್ಟಾಗಿದೆ, ಅಯ್ಯೋ ರಕ್ತನೂ ಸುರಿತಾ ಇದೆ. ಅದಕ್ಕೆ ಈ ನಾಯಿಮರಿ ಬೊಗಳ್ತಾ ಇದೆಯೋ ಏನೋ. ಇವಾಗ ಈ ಪೆಟ್ಟಿಗೆ ಏನಾದ್ರೂ ಮಾಡ್ಬೇಕು ಹಾಗಂತ ಅಂದ್ಕೊಂಡು ಆ ಗಾಯಕ್ಕೆ ಅವನು ಮದ್ದು ಹಾಕ್ತ. ಆಮೇಲೆ ಆ ನಾಯಿಮರಿನ ಸ್ವಲ್ಪ ಹೊತ್ತು ಅವನ ಜೊತೆನೆ ಇಟ್ಕೊಂಡ. ನಾಯಿಮರಿಗೆ ಕುಡಿಯಕ್ಕೆ ನೀರನ್ನು ಕೊಟ್ಟ. ಆ ನಾಯಿಮರಿ ಆ ಭಿಕ್ಷುಕನನ್ನೇ ನೋಡ್ತಾ ಇತ್ತು. ಏನ್ ನೋಡ್ತಾ ಇದೀಯಾ? ನಿನಗೆ ಹಸ್ವಾಗ್ತಾ ಇದೆಯಾ? ಸರಿ ಸರಿ ಇರು, ನನ್ನ ಹತ್ರ ಸ್ವಲ್ಪ ಊಟ ಇದೆ, ನಾವಿಬ್ರು ಅದನ್ನ ಹಂಚ್ಕೊಂಡು ತಿನ್ನೋಣ ಹಾಗಂತ ಹೇಳಿ ಅವನತ್ರ ಇದ್ದ ಆಹಾರದಲ್ಲಿ ನಾಯಿಮರಿಗೆ ಅರ್ಧ ಕೊಟ್ಟು ಅರ್ಧ ಊಟ ಅವನು ತಿಂದ. ಆ ದಿನ ರಾತ್ರಿ ಸಮಯ ಒಂದು ಮರದ ಕೆಳಗಡೆ ಭಿಕ್ಷುಕ ನಾಯಿಮರಿ ಇಬ್ರು ಮಲಗಿ ನಿದ್ರೆ ಮಾಡಿದ್ರು. ಹೀಗಿರುವಾಗ ಮರುದಿನ ಬೆಳಗ್ಗೆ, ನಿನ್ ಗಾಯ ಸರಿಯಾಯ್ತಲ್ವಾ? ನಾನು ಭಿಕ್ಷೆ ಬೇಡಕ್ಕೆ ಹೋಗ್ಬೇಕು, ಹೊರಡ್ತೀನಿ ಹಾಗಂತ ಹೇಳಿ ಆ ಭಿಕ್ಷುಕ ಅಲ್ಲಿಂದ ಹೋಗ್ತಾ ಇದ್ದಾಗ ಅವನ ಜೊತೆ ಇದ್ದ ನಾಯಿಮರಿನೂ ಅವನ ಹಿಂದೆನೆ ಹೋಗ್ತಾ ಇತ್ತು. ಆ ದಿನ ಇಡೀ ಆ ಭಿಕ್ಷುಕ ಯಾರ್ಯಾರ ಮನೆಗೆ ಭಿಕ್ಷೆ ಬೇಡಕ್ಕೆ ಹೋದ್ರೂ ಕೂಡ ಆ ನಾಯಿಮರಿನೂ ಬೇರೆ ದಾರಿನೇ ಇಲ್ದೆ ಅವನ ಜೊತೆನೆ ಸಂಜೆ ತನಕ ಅವನ ಹಿಂದೆನೆ ಹೋಗ್ತಾ ಇತ್ತು. ಇದನ್ನ ಗಮನಿಸ್ತಾ ಇದ್ದ ಆ ಭಿಕ್ಷುಕ ಈ ರೀತಿ ಹೇಳ್ದ. ಏನೇನೋ ಬೆಳಗ್ಗೆಯಿಂದ ನೋಡ್ತಾನೆ ಇದ್ದೀನಿ, ನನ್ನ ಹಿಂದೆನೇ ಬರ್ತಾ ಇದೀಯಾ? ಈ ಊರಿನಲ್ಲಿ ನನಗೇನೆ ಯಾರು ಭಿಕ್ಷೆ ಹಾಕಲ್ಲ, ಇನ್ನು ನಿನಗೆ ನನ್ನಿಂದ ಆಹಾರ ಕೊಡಕ್ಕಾಗುತ್ತಾ? ನನ್ನ ಮಾತು ಕೇಳು, ಬೇರೆಲ್ಲಾದ್ರೂ ಹೋಗು, ನಿನಗೆ ಅಲ್ಲಿ ಹೊಟ್ಟೆ ತುಂಬನಾದ್ರೂ ಊಟ ಸಿಗುತ್ತೆ ಹಾಗಂತ ಹೇಳಿ ಅವನ ಅಲ್ಲಿಂದ ಹೊರಟ. ಆದ್ರೂ ಕೂಡ ನಾಯಿಮರಿ ಅವನ ಹಿಂದೆನೆ ಹೋಗ್ತಾ ಇತ್ತು. ಆದ್ರಿಂದ ಬೇರೆ ದಾರಿ ಇಲ್ಲದೆ ಆ ಭಿಕ್ಷುಕ ಅವನಿಗೆ ಸಿಕ್ಕಿದ ಆಹಾರದಲ್ಲಿ ಅರ್ಧ ನಾಯಿಗೆ ಕೊಟ್ಟು ಅರ್ಧ ಅವನ್ ತಿಂದ. ಹೀಗೆ ಆ ದಿನದಿಂದ ಆ ಊರಿನಲ್ಲಿ ಆ ನಾಯಿಮರಿ ಕೂಡ ಭಿಕ್ಷುಕನ ಜೊತೆನೆ ತಿರುಗಾಡ್ತಾ ಇತ್ತು. ಹೀಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಇಬ್ರು ವ್ಯಕ್ತಿಗಳು ಮಾತಾಡ್ತಾ ಇದ್ರು. ಪಕ್ಕದೂರಿನಲ್ಲಿ ಏನೋ ಜಾತ್ರೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ. ಗೊತ್ತೇನೋ, ಪಕ್ಕದೂರಲ್ಲಿ ನಾಳೆಯಿಂದ ಜಾತ್ರೆ ಶುರುವಾಗ್ತಾ ಇದೆ. 4 ದಿನಕ್ಕೆ ಜಾತ್ರೆ ನಡೆಯುತ್ತೆ ಅಂತೆ. ತುಂಬಾನು ಚೆನ್ನಾಗಿ ಮಾಡ್ತಾರೆ ಅಂತ ನನಗೆ ಗೊತ್ತು. ಅಲ್ಲಿ 4 ದಿನ ಎಲ್ರಿಗೂ ಹೊಟ್ಟೆ ತುಂಬಾ ಅನ್ನದಾನನೂ ಮಾಡ್ತಾರೆ ಅಂತೆ. ಹೌದಾ? ಇದು ಒಳ್ಳೆ ವಿಷಯನೇ. ಹಾಗಾದ್ರೆ ನಾಳೆನೆ ನಾವು ಪಕ್ಕದೂರಿಗೆ ಹೋಗಿ 4 ದಿನ ಸಂತೋಷವಾಗಿ ಅಲ್ಲೇ ಇರ್ಬೋದು ಹಾಗಂತ ಅವರು ಇಬ್ರು ಮಾತಾಡ್ತಾ ಇದ್ದಿದ್ದನ ದೂರದಲ್ಲಿ ನಿಂತ್ಕೊಂಡು ಭಿಕ್ಷುಕ ಕೇಳಿಸ್ಕೊಳ್ತಿದ್ದ. ನೋಡಿದ್ಯಾ, ಪಕ್ಕದೂರಲ್ಲಿ ಜಾತ್ರೆ ಅಂತೆ. 4 ದಿನಕ್ಕೆ ಅಲ್ಲಿ ಎಲ್ರಿಗೂ ಅನ್ನದಾನ ಹಾಕ್ತಾರೆ ಅಂತೆ. ಹಾಗಾದ್ರೆ 4 ದಿನ ನಾವು ಅಲ್ಲಿಗೆ ಹೋಗೋಣ, ಹೊಟ್ಟೆ ತುಂಬಾ ಊಟ ಮಾಡಿ ನೆಮ್ಮದಿಯಿಂದ ಇರ್ಬೋದು ಅಲ್ವಾ ಹಾಗಂತ ಅಂದ್ಕೊಂಡು ಭಿಕ್ಷುಕ ಹಾಗೂ ಆ ನಾಯಿಮರಿ ಪಕ್ಕದೂರಿಗೆ ಹೋದ್ರು. ಅಲ್ಲಿ ಅಂದ್ಕೊಂಡ ಹಾಗೇನೆ ಆ ಊರಿನ ಜಾತ್ರೆಯಲ್ಲಿ 4 ದಿನ ಅವರಿಬ್ರು ಹೊಟ್ಟೆ ತುಂಬಾ ಊಟ ಮಾಡಿದ್ರು. ಹಾಗೆ ಜಾತ್ರೆ ಮುಗಿದ್ಮೇಲೆ ಅಲ್ಲಿಂದ ಅವರ ಊರಿಗೆ ವಾಪಸ್ ಬರ್ತಾ ಇದ್ದ ದಾರಿಯಲ್ಲಿ ಆ ನಾಯಿ ಯಾಕೋ ವಿಚಿತ್ರವಾಗಿ ಬೊಗ್ಳಕ್ಕೆ ಶುರು ಮಾಡಿತ್ತು. ಆಮೇಲೆ ಅಲ್ಲಿಂದ ಅದು ಅಡವಿ ಪಕ್ಕ ಓಡ್ತಾ ಇತ್ತು. ಏನ್ ಮಾಡ್ತಾ ಇದೀಯಾ? ಎಲ್ಲಿಗೆ ಹೋಗ್ತಾ ಇದೀಯಾ? ಅಯ್ಯೋ, ಇದೇನಿದು, ಇವತ್ ಯಾಕೆ ಈ ರೀತಿ ವಿಚಿತ್ರವಾಗಿ ನಡೀತಾ ಇದೆ ಗೊತ್ತಿಲ್ವಲ್ಲ ಹಾಗಂತ ಹೇಳಿ ಆ ಭಿಕ್ಷುಕ ನಿಲ್ಲು ಅಂತ ಆ ನಾಯಿ ಮರಿ ಹಿಂದೆನೆ ಹೋಗ್ತಾ ಇದ್ದ.
ಆದ್ರೆ ಆ ನಾಯಿ ಮರಿಯಂತೂ ನಿಲ್ಲದೆ ಅಡವಿಯೊಳಗಡೆ ಹೋಯ್ತು. ಆವಾಗ ಆ ಭಿಕ್ಷುಕನು ಬೇರೆ ದಾರಿ ಇಲ್ಲದೆ ಅದ್ರ ಹಿಂದೆನೆ ಹೋದಾಗ ಅಡವಿಯ ಒಳಗಡೆ ಯಾರೋ ಒಬ್ರು ಕಾಪಾಡಿ ಕಾಪಾಡಿ ಅಂತ ಜೋರಾಗಿ ಕಿಚ್ಚಾಡುವ ಶಬ್ದ ಅವನಿಗೆ ಕೇಳಿಸ್ತು. ಅರೆ, ಯಾರದು ಕಾಪಾಡಿ ಕಾಪಾಡಿ ಅಂತ ಈ ಅಡವಿಯಲ್ಲಿ ಕಿಚ್ಚಾಡ್ತಾ ಇದ್ದಾರೆ? ಯಾರಾದ್ರೂ ಏನಾದ್ರೂ ಅಪಾಯದಲ್ಲಿ ಸಿಕ್ಕಾಕೊಂಡಿರ್ಬೋದಾ? ಸರಿ, ಏನು ಅಂತ ಹೋಗಿ ನೋಡ್ತೀನಿ. ಹಾಗಂತ ಹೇಳಿ ಭಿಕ್ಷುಕ ಸ್ವಲ್ಪ ದೂರ ಹೋದಾಗ ಅಲ್ಲಿ ಒಂದು ಕೆಸರಿನ ಹಳ್ಳದಲ್ಲಿ ಒಬ್ಬ ವ್ಯಕ್ತಿ ಸಿಕ್ಕಾಕೊಂಡಿದ್ದ. ಆ ಕೆಸರು ಅವನನ್ನ ಒಳಗಡೆ ಎಳಿತಾ ಇತ್ತು. ತಕ್ಷಣ ಭಿಕ್ಷುಕ ಒಂದು ಕೊಂಬನ್ನ ಕೊಟ್ಟು ಅವನನ್ನ ಕಾಪಾಡ್ದ. ಹಾಗೆ ಅವನನ್ನ ಕಾಪಾಡಿದ ತಕ್ಷಣ ನಾಯಿ ಮರಿ ಅವನ ಹತ್ರ ಹೋಗಿ ನಿಂತ್ಕೊಳ್ತು. ಅದನ್ನ ನೋಡಿ ಆ ಭಿಕ್ಷುಕ ಆಶ್ಚರ್ಯಪಟ್ಟ. ಈ ನಾಯಿ ಮರಿಗೆ ನಿನ್ನ ಮೊದ್ಲೇ ಗೊತ್ತಾ? ಇದು ನಾನ್ ಸಾಕಿದ ನಾಯಿ ಮರಿ ನನ್ ಮನೇಲೇ ಇತ್ತು. ಆದ್ರೆ ಕೆಲವು ದಿನಗಳ ಹಿಂದೆ ಎಲ್ಲೋ ಹೋಗ್ಬಿಡ್ತು. ಎಷ್ಟೋ ಹುಡುಕ್ತೆ, ಆದ್ರೆ ನನಗಂತೂ ಸಿಗ್ಲೇ ಇಲ್ಲ. ಹೌದಾ? ಅದಕ್ಕೇನ ಅದರ ಯಜಮಾನ ಅಪಾಯದಲ್ಲಿರುವಾಗ ನನ್ನನ್ನ ಕರ್ಕೊಂಡು ಬಂದು ನಿಮ್ಮನ್ನ ಕಾಪಾಡೋ ಥರ ಮಾಡಿದ್ದು? ಹೌದು, ನಾಯಿಗೆ ವಿಶ್ವಾಸ ಇದೆ ಅಲ್ವಾ? ನಾನು ಈ ಅಡವಿ ದಾರಿಯಲ್ಲಿ ಬರ್ತಾ ಇದ್ದಾಗ ಗೊತ್ತಿಲ್ಲದೆ ಈ ಹಳ್ಳದಲ್ಲಿ ಬಿದ್ಬಿಟ್ಟೆ. ನನ್ನನ್ನು ಕಾಪಾಡಿದ್ಯಾ, ನನ್ನ ನಾಯಿನನ್ನು ಕಾಪಾಡಿದ್ಯಾ. ನಿಜವಾಗ್ಲೂ ನಿನ್ನ ಋಣನ ಹೇಗೆ ತೀರ್ಸ್ಕೊಳ್ಬೇಕು ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಮನುಷ್ಯನಿಗೆ ಮನುಷ್ಯ ಸಹಾಯ ಮಾಡ್ದಿದ್ರೆ ಯಾಕೆ ನಾವು ಹುಟ್ಟಬೇಕು ಹೇಳಿ? ನೀವು ನನಗೋಸ್ಕರ ಮಾಡಬೇಕಾಗಿದ್ದು ಏನೂ ಇಲ್ಲ. ಒಂದು ಹೊತ್ತು ಊಟ ಹಾಕಿ ಸಾಕು. ಹಾಗಂತ ಹೇಳಿದಾಗ ಆ ಭಿಕ್ಷುಕನ ಪರಿಸ್ಥಿತಿ ಶೇಖರ್ಗೆ ಅರ್ಥ ಆಯಿತು. ತಕ್ಷಣ ಅವನು ಆ ಭಿಕ್ಷುಕನನ್ನು, ಆ ನಾಯಿ ಮರಿಯನ್ನು ಅವನ ಮನೆಗೆ ಕರ್ಕೊಂಡು ಹೋದ. ಆವಾಗ ಒಂದು ಚಿಕ್ಕ ಚೀಲದಲ್ಲಿ ಸುಮಾರು ಚಿನ್ನದ ನಾಣ್ಯಗಳನ್ನು ಹಾಕಿ ಆ ಭಿಕ್ಷುಕನ ಹತ್ರ ಕೊಟ್ಟು, ಇದನ್ನ ಇಟ್ಕೋ, ನೀನು ತುಂಬಾನೇ ಒಳ್ಳೆಯವನು ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. ನಿನ್ನ ಹತ್ರನೇ ಏನು ಇಲ್ಲದೆ ನೀನು ಕಷ್ಟಪಡ್ತಾ ಇರುವ ಈ ಸಮಯದಲ್ಲೂ ಕೂಡ ನನ್ನ ನಾಯಿ ಮರಿನ ಕಾಪಾಡಿದ್ಯಾ. ನಿನ್ನ ಜೊತೆನೇ ಇಟ್ಕೊಂಡು ಅದನ್ನ ಚೆನ್ನಾಗಿ ನೋಡ್ಕೊಂಡಿದ್ಯಾ. ಅದು ಅಲ್ಲದೆ ಈ ದಿನ ಅಪಾಯದಲ್ಲಿ ಇದ್ದ ನನ್ನ ಪ್ರಾಣನ ನೀನು ಕಾಪಾಡಿದ್ಯಾ. ಅದರಲ್ಲಿ ನೀನು ಒಳ್ಳೆಯವನು ಅಂತ ನನಗೆ ಗೊತ್ತಾಗ್ತಾ ಇದೆ. ಈ ಚಿನ್ನನ ಇಟ್ಕೊಂಡು ನಿನ್ನ ಉಳಿದಿರುವ ಜೀವನನ ಸಂತೋಷವಾಗಿ ಬದುಕು. ಹಾಗಂತ ಹೇಳಿದಾಗ ಆ ಭಿಕ್ಷುಕ ತುಂಬಾನು ಸಂತೋಷಪಟ್ಟ. ಆಮೇಲೆ ಅವನ ಸ್ವಂತ ಊರಿಗೆ ಬಂದು ಆ ಚಿನ್ನದ ಸಹಾಯದಿಂದ ಅವನ ಊರಿನಲ್ಲಿ ಒಂದು ಹೊಸ ಮನೆನ ಕಟ್ಕೊಂಡು ಯಾರೆಲ್ಲರೂ ಅವನನ್ನ ಅವಮಾನ ಮಾಡಿದ್ರು ಅವ್ರ ಮುಂದ್ಗಡೆನೆ ದರ್ಜಾವಾಗಿ ಬಾಳಕ್ಕೆ ಶುರು ಮಾಡ್ದ. ಹಾಗೇನೆ ಅವನ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಆ ಊರಿನಲ್ಲಿ ಭಿಕ್ಷುಕರು ಇಲ್ಲಾಂದ್ರೆ ಬಡವರು ಯಾರಾದ್ರೂ ಇದ್ರೆ ಅವ್ರಿಗೂ ಕೂಡ ಅವನು ಹೊಟ್ಟೆ ತುಂಬಾ ಊಟನೂ ಹಾಕ್ತಾ ಇದ್ದ. ಹೀಗೆ ಒಂದಿನ ಅವನ ಅದೃಷ್ಟ ಚೆನ್ನಾಗಿದ್ದು ಅವನ ಜೀವನನ ಅದು ಸಂಪೂರ್ಣವಾಗಿ ಬದಲಾಯಿಸಿತ್ತು.